ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ. ಹರಿಹರ ಮುನಿದ್ರು ಗುರು ಕಾಯೋನು ಅನ್ನಗೆ ಗುರುವಿನ ರಾಶಿ ಬದಲಾವಣೆ ಇದೇ ಮೇ ತಿಂಗಳು 1ನೇ ತಾರೀಕಂದು ಆಗ್ತಾ ಇದೆ. ಗುರುವಿನ ಒಂದು ರಾಶಿ ಬದಲಾವಣೆ, ಒಂದು ಪಥ ಬದಲಾವಣೆಗೆ ಅತಿ ಹೆಚ್ಚಿನ ಮಹತ್ವ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿದೆ. ಸೊ ಗುರುವಿನ ಬದಲಾವಣೆಯಿಂದ ವೃಷಭ ರಾಶಿಯವರಿಗೆ ಏನ್ ಪ್ರಭಾವಗಳು, ಏನ್ ಶುಭ ಫಲ ಸಿಗುತ್ತೆ, ಏನೇನ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಗುರು ವೃಷಭ ರಾಶಿ ಅಂದ್ರೆ ನಿಮ್ಮ ಮನೆಗೇನೆ ಗುರು ಬರ್ತಾ ಇದ್ದಾರೆ. ಸೊ ತನುಸ್ಥಾನಕ್ಕೆ, ಲಗ್ನ ಭಾವಕ್ಕೆ ಗುರು ಬರ್ತಾ ಇರೋದ್ರಿಂದ ಹೆಚ್ಚಿನ ಒಂದು ಫೋಕಸ್ ಇರ್ಬೋದು, ಗಮನ ಇರ್ಬೋದು ನಿಮ್ಮ ಬಗ್ಗೆನೇ ಇರುತ್ತೆ. ತನು ಬಗ್ಗೆ ಅಂದರೆ ನಿಮ್ಮ ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ, ಹಾಗೆ ನಿಮ್ಮ ಒಂದು ಐಡೆಂಟಿಟಿ, ಸಮಾಜದಲ್ಲಿ ನನ್ನ ಒಂದು ಸ್ಥಾನಮಾನ ಏನು, ಕುಟುಂಬದಲ್ಲಿ ನನ್ನ ಒಂದು ಸ್ಥಾನಮಾನ ಏನು, ನಾವು ಸೆಲ್ಫ್ ಐಡೆಂಟಿಟಿ ಏನಿದೆ ಅನ್ನೋದನ್ನ ನೀವು ಜಾಸ್ತಿ ಗಮನವನ್ನು ಈ ವರ್ಷ ಕೊಡ್ತಾ ಹೋಗ್ತೀರಾ. ಹಾಗೆ ಜನ್ಮಗುರುಂ ನರೋ ದುಃಖಂ ಅಂತ ಒಂದು ಶ್ಲೋಕ ಹೇಳ್ದಂಗೆ ಆದಷ್ಟು ದೇಹದ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ದೇಹಾಲಸ್ಯ ಮತ್ತು ದೈಹಿಕ ಆರೋಗ್ಯದ ಸಮಸ್ಯೆಗಳನ್ನ ನೀವು ಸ್ವಲ್ಪ ಅನುಭವಿಸ್ಬೇಕಾಗತ್ತೆ ಈ ವರ್ಷ. ಅದರಿಂದ ಒಂದು ನಿಯಮಿತವಾದ ವ್ಯಾಯಾಮ, ಆಹಾರ ಕ್ರಮವನ್ನು ಅಳವಡಿಸಿಕೊಂಡು ನೀವು ನಿಮ್ಮ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಅತಿ ಹೆಚ್ಚಿನ ತೊಂದರೆ ಏನು ನಿಮ್ಗೆ ಆಗೋದಿಲ್ಲ. ಶುಭ ಫಲಗಳನ್ನ ನೀವು ಕಾಣ್ಬೋದು. ಹಾಗೆ ಒಂದು ಗುರುವಿನ ದೃಷ್ಟಿಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಸ್ಥಾನಮಾನವಿದೆ. ಹೇಗೆ ಒಂದು ದೀಪ ಬೆಳಗ್ಬೇಕಾದ್ರೆ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಜ್ವಲಿಸಿತ್ತು, ಹಾಗೆ ಗುರುವಿ ನೋಡುವಂತ ಭಾವಗಳನ್ನ ಪ್ರಜ್ವಲಿಸ್ತಾರೆ, ವೃದ್ಧಿ ಮಾಡ್ತಾರೆ. ಗುರುವು ನಿಮಗೆ ಧರ್ಮ ತ್ರಿಕೋನ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಪ್ರಭಾವಗಳನ್ನ ಬೀಳ್ತಾ ಇದ್ದಾರೆ. ಅಂದರೆ 5ನೇ ಭಾವವನ್ನು ದೃಷ್ಟಿ ಮಾಡ್ತಾರೆ. ಯಾರು ಒಂದು ಸಂತಾನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ವೃಷಭ ರಾಶಿಯವರು ಪ್ರಯತ್ನ ಮಾಡ್ತಾ ಇದ್ದೀರಾ, ಖಂಡಿತ ಮೇ ನಂತರ ಪ್ರಯತ್ನ ಮಾಡಿ ಒಂದು ಗುರುವಿನ ಕೃಪೆಯಿಂದ ನಿಮಗೆ ಸಂತಾನ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಯಾರು ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇದ್ದೀರಾ, ಒಂದು ತಮ್ಮ ಕ್ರಿಯೇಟಿವಿಟಿ, ತಂತ್ರಗಾರಿಕೆಯನ್ನು, ಪ್ರತಿಭೆಯನ್ನು ತೋರಿಸಿ ನೀವು ಕೆಲಸದಲ್ಲಿ ಒಂದು ಹೆಚ್ಚಿನ ಒಂದು ಅವಕಾಶಗಳನ್ನ, ಮತ್ತೆ ಒಂದು ಬಡ್ತಿಯನ್ನ, ಒಂದು ಗೌರವ ಮನ್ನಣೆಯನ್ನ ನೀವು ಸಾಧಿಸ್ಬೋದು. ಹಾಗೆ ಲವ್ ಲೈಫಲ್ಲಿ ವೃಷಭ ರಾಶಿ ಯಾರಿದ್ರೆ ಮೇ ನಂತರ ನಿಮಗೆ ಹಿಂದೆ ಇದ್ದಂಥ ಕಿರಿಕಿರಿಗಳೆಲ್ಲ ಕಡಿಮೆಯಾಗಿ, ಒಂದು ಮಾನಸಿಕ ಗೊಂದಲಗಳೆಲ್ಲ ಕಡಿಮೆಯಾಗಿ ಒಂದು ಪ್ರೀತಿ, ಒಂದು ಸಾಮರಸ್ಯದಿಂದ ಒಂದು ಶಾಂತಿಯ ಕಡೆಗೆ ನಿಮ್ಮ ಪ್ರೀತಿ ಸಾಗುತ್ತೆ. ಹಾಗೂ ನಿಮ್ಮ ಪ್ರೀತಿಯಲ್ಲಿ ಯಶಸ್ಸನ್ನು ನೀವು ಕಾಣಬಹುದು. ಹಾಗೆ ಯಾರು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಇನ್ವೆಸ್ಟ್ ಮಾಡಬೇಕು ಮತ್ತೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಮೇ ನಂತರ ಮಾಡಿ. ಗುರುವಿನ ಒಂದು ದೃಷ್ಟಿ ಪಂಚಮ ಭಾವದಲ್ಲಿದೆ, ಅದರಿಂದಾಗಿ ನೀವು ಲಾಭವನ್ನು ಪಡೆದುಕೊಳ್ಬಹುದು. ಹಾಗೆ ಯಾರು ಒಂದು ಈ ದೇವತಾ ಉಪಾಸನ ಮಾಡಬೇಕು ಅಥವಾ ಮಂತ್ರ ಸಾಧನೆ ಮಾಡ್ಕೋಬೇಕು ಅಂತ ಇದ್ರೆ ಖಂಡಿತ ಮೇ ನಂತರ ನೀವು ಪ್ರಯತ್ನ ಮಾಡಿ. ನಿಮಗೆ ಒಂದು ಉಪಾಸನೆಯಿಂದ ಹೆಚ್ಚಿನ ಯಶಸ್ಸು, ಭಗವಂತನ ಕೃಪೆ ನಿಮಗೆ ಲಭಿಸುತ್ತೆ. ಹಾಗೆ ಗುರುವಿನ ದೃಷ್ಟಿ ಸಪ್ತಮ ಭಾವದ ಮೇಲೆ ನೇರವಾಗಿ ಬೀಳ್ತಾ ಇರೋದ್ರಿಂದ ವೃಷಭ ರಾಶಿಯವರಿಗೆ ಈ ವರ್ಷ ವಿವಾಹ ಆಗುವ ಸಾಧ್ಯತೆ, ಯೋಗ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೇರವಾದ ದೃಷ್ಟಿ ಸಪ್ತಮ ಭಾವದ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಮೇ ನಂತರ ಒಂದು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನವನ್ನು ಮಾಡಿ ಖಂಡಿತ ನಿಮಗೆ ವಿವಾಹದ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಮೊದಲಿದ್ದಂಥ ಒಂದು ಕಿರಿಕಿರಿ, ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಾ ಬರುತ್ತೆ. ಒಂದು ಪಾರ್ಟ್ನರ್ಶಿಪ್ ಪಾಲುದಾರಿಕೆ ವ್ಯವಹಾರದಲ್ಲಿ ನೀವು ಹೆಚ್ಚಿನ ಲಾಭಗಳನ್ನು ಪಡಿಬಹುದು. ಹಾಗೆ ದಂಪತಿಗಳ ಮಧ್ಯೆ ಕಳೆದ ವರ್ಷ ಇದ್ದಂಥ ವೃಷಭ ರಾಶಿಯವರಿಗೆ ಒಂದು ಗೊಂದಲಗಳು ಏನಿದೆ, ಈ ವರ್ಷ ಗುರುವಿನ ಒಂದು ದೃಷ್ಟಿ ಸಪ್ತಮ ಭಾವದ ಮೇಲೆ ಇರೋದ್ರಿಂದ ನಿಮಗೆ ಆ ಒಂದು ಗೊಂದಲಗಳೆಲ್ಲ ಕಡಿಮೆ ಆಗಿ ಅನ್ಯೋನ್ಯತೆ, ಒಂದು ಸಾಮರಸ್ಯ ಅನ್ನೋದು ನಿಮ್ಮ ದಂಪತಿಗಳ ಮಧ್ಯೆ ಬರುತ್ತೆ. ಹಾಗೆ ಗುರುವಿನ ದೃಷ್ಟಿ ಭಾಗ್ಯಸ್ಥಾನ ಮೇಲೆ ಬೀಳ್ತಾ ಇದೆ. ಈ ಒಂದು ದೃಷ್ಟಿ ವೆರಿ ಮುಖ್ಯ, ಇಂಪಾರ್ಟೆಂಟ್. ಭಾಗ್ಯಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದ್ರೆ ನಾವು 10% ಪ್ರಯತ್ನ ಮಾಡಿದರೆ ಅದು 20% ರಿಸಲ್ಟ್ ಬರುತ್ತೆ ದೈವ ಬಲದಿಂದ. ಹಾಗೆ ನಿಮಗೆ ತಂದೆ ಸಹಕಾರ ಮತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೈವ ಬಲ ಅನ್ನೋದು ನಿಮಗೆ ಸಿಗುತ್ತೆ. ಹಾಗೆ ವಿದೇಶ ವ್ಯಾಸಂಗ ಮಾಡಬೇಕು ಅನ್ನೋರು ಅಥವಾ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋರು ಮೇ ನಂತರ ಪ್ರಯತ್ನ ಮಾಡಿ. ಖಂಡಿತ ಗುರುವಿನ ಒಂದು ಕೃಪೆ ಇದೆ, ನಿಮಗೆ ಖಂಡಿತ ಯಶಸ್ಸು ಲಭಿಸುತ್ತೆ. ಹಾಗೆ ದೂರ ಕ್ಷೇತ್ರಗಳ ಪ್ರವಾಸವನ್ನು ಮಾಡುವಂಥ ಯೋಗ ಇದೆ. ಹಾಗೆ ಒಂದು ಧರ್ಮ ಗುರುಗಳನ್ನ ನೀವು ಈ ವರ್ಷ ಭೇಟಿ ಮಾಡುವ, ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಒಂದು ಅವಕಾಶ ನಿಮಗೆ ಈ ವರ್ಷ ಇದೆ. ಹಾಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಇರ್ಬೋದು, ಅಂದರೆ ಗುರು ನಿಮಗೆ
8th and 11th ಲಾರ್ಡ್ ಆಗಿರೋದ್ರಿಂದ ಲಾಭಸ್ಥಾನದಲ್ಲಿ ಅಧಿಪತಿನೂ ಅವರೇ ಆಗಿರೋದ್ರಿಂದ ಗುರು ವಿದ್ಯಾಕಾರಕ ಆಗಿರೋದ್ರಿಂದ ಶಿಕ್ಷಣ ಕ್ಷೇತ್ರ, ಆಹಾರ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿರೋರಿಗೆ ಅತಿ ಹೆಚ್ಚಿನ ಲಾಭಗಳನ್ನ ಗುರುವು ನಿಮಗೆ ಈ ವರ್ಷ ತಂದುಕೊಡ್ತಾರೆ. ಹಾಗೆ ವಾರ್ಷಿಕ ಗ್ರಹಗಳಲ್ಲಿ 3 ಗ್ರಹಗಳು ನಿಮಗೆ ಫಲಗಳನ್ನ ಕೊಡ್ತಾ ಇದ್ದಾರೆ. ಗುರುವು ನಿಮಗೆ ಲಗ್ನದಲ್ಲಿದ್ರೂ ಅವರ ದೃಷ್ಟಿಯಿಂದ ಹೆಚ್ಚಿನ ಶುಭಗಳನ್ನು ನೀವು ಪಡಿಬಹುದು. ಹಾಗೆ ರಾಹು, ಒಂದು ಬಾಹುಬಲಕಾರಕ ರಾಹು, ಕಲಿಯುಗಕ್ಕೆ ರಾಹುವಿನ ಪ್ರಭಾವ ಜಾಸ್ತಿ ಇರೋದ್ರಿಂದ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇನ್ನೂ 1 ವರ್ಷ ರಾಹು ಲಾಭಸ್ಥಾನದಲ್ಲೇ ಇರೋದ್ರಿಂದ ಯಾರು ಒಂದು ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಕಂಪ್ಯೂಟರ್ ಕ್ಷೇತ್ರ, ಛಾಯಾಗ್ರಹಣ, ಸಿನಿಮಾ, ರಾಜಕೀಯದವರಿಗೆ, ವೃಷಭ ರಾಶಿಯವರಿಗೆ ಖಂಡಿತ ರಾಹುವಿನ ಒಂದು ಪ್ರಭಾವದಿಂದ ಲಾಭವನ್ನು ತಂದುಕೊಡ್ತಾರೆ. ಹಾಗೆ ಶನಿಯು ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಶನಿಯು ನಿಮಗೆ ದಶಮಾಧಿಪತಿಯೇ ಆಗಿ ದಶಮದಲ್ಲೇ ಇರೋದ್ರಿಂದ ಹೆಚ್ಚಿನ ಒಂದು ಫೋಕಸ್ನ ಕರ್ಮಸ್ಥಾನ ಮೇಲೆ ಬೇಡ್ತಾರೆ. ಜಾಸ್ತಿ ಒಂದು ಸಮಯವನ್ನು ನೀವು ಅಲ್ಲಿ ಕೊಡಬೇಕಾಗತ್ತೆ, ಪರಿಶ್ರಮವನ್ನು ಪಡಬೇಕಾಗತ್ತೆ. ಬಟ್ ಪರಿಶ್ರಮ ಪಟ್ಟಷ್ಟು ನಿಮಗೆ ಶನಿ ಪ್ರತಿಫಲವನ್ನ ನಿಮಗೆ ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ತಂದುಕೊಡ್ತಾರೆ. ಹಾಗೆ ಕೇತು ಪಂಚಮದಲ್ಲಿ ಇರೋದ್ರಿಂದ ಗುರಿನ ದೃಷ್ಟಿ ಪಂಚಮದ ಮೇಲೆ ಬೀಳ್ತಾ ಇರೋದ್ರಿಂದ ನಂತರ ಅಂತ ಮಕ್ಕಳ ವಿಚಾರದಲ್ಲಿ ಇರ್ಬೋದು, ಲವ್ ಲೈಫಲ್ಲಿ ಇರ್ಬೋದು, ಅಂತ ಹೆಚ್ಚಿನ ಕಿರಿಕಿರಿ ಏನು ಇರೋದಿಲ್ಲ. ಮುಖ್ಯವಾಗಿ ನೀವು ಹನುಮಾನ್ ಚಾಲಿಸ್ ಪಠಣೆಯನ್ನು ಪ್ರತಿದಿನ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಹತ್ತಿರ ಇರುವ ಅಥವಾ ಆಫೀಸ್ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಹಾಗೆ ಗಣಪತಿಯ ಆರಾಧನೆ ಹೆಚ್ಚು ಮಾಡಿ, ಗಕಾರ ಗಣಪತಿ ಅಷ್ಟೋತ್ತರವನ್ನು ಪಠಣೆ ಮಾಡಿ. ಈ ರೀತಿಯಾಗಿ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಈ ವರ್ಷ ವೃಷಭ ರಾಶಿಯವರು ನೀವು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ವೃಷಭ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.